ಶಿರಾ ನಗರದ ಕಲ್ಲುಕೋಟೆ ಸರ್ವೆ ನಂಬರ್ 118ರಲ್ಲಿ ಸರ್ಕಾರಿ ಜಾಗದಲ್ಲಿ ಕಳೆದ 60ರಿಂದ 70 ವರ್ಷಗಳಿಂದ ರಾಮಕೃಷ್ಣಪ್ಪ ಎಂಬುವರ ಕುಟುಂಬ ಉಳುಮೆ ಮಾಡಿಕೊಂಡು ಬಂದಿತ್ತು ಅಂತ ತಿಳಿದಿದೆ. ನಗರದಲ್ಲಿ ನಿರಾಶ್ರಿತರಿಗೆ ನಿವೇಶನ ನೀಡಲು ಇದೀಗ ನಗರಸಭೆಯು ಆ ಜಾಗವನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಕುಟುಂಬ 15 ದಿನಗಳಿಂದ ಜಮೀನಿನಲ್ಲಿ ಧರಣಿ ಕುಳಿತಿದ್ದು, ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದರಿಂದ ಶನಿವಾರ ನಗರಸಭೆ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ಜಮೀನು ವಶಕ್ಕೆ ಮುಂದಾಗಿದ್ದಾರೆ. ವಿಷಯ ತಿಳಿದು ಸ್ಥಳದಲ್ಲೇ ಅಧಿಕಾರಿಗಳ ಎದುರು ರೈತ ಕುಟುಂಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದೆ. ಟ್ರೀಟ್ಮೆಂಟ್ ಶುರು ಮಾಡ್ರಿ. ಅಲ್ಲಿಗೆ ರೆಫರ್ ಮಾಡ್ತಾರೆ. ನಿಮ್ಮ ಶಕ್ತಿ ಇಲ್ವಾ? ಫಿಸಿಷಿಯನ್ ಯಾಕಿಲ್ಲ? ಶಿರಾ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂಗೌಡ, ಸುಮಾರು 80 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ರೈತ ಕುಟುಂಬದ ವಿರುದ್ಧ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ಪರಿಹಾರವನ್ನ ಕೊಡದೆ ವಶಪಡಿಸಿಕೊಳ್ಳಲು ಮುಂದಾಗಿರುವುದು ಖಂಡನೀಯ. ಈ ದಬ್ಬಾಳಿಕೆಯನ್ನು ಸಹಿಸುವುದಿಲ್ಲ ಅಂತ ತಿಳಿಸಿದ್ದಾರೆ. ಈಗ ನೀವೆಲ್ಲ ಪೊಲೀಸ್ನವ್ರು ಬಂದಿರೋ ಸರ್, ಎಲ್ಲ ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೊಡಿತೀವಿ ಅಂತ ಹೊಡೆದ್ರ? ಇವತ್ತು ಹೊಡೆದ್ರ? ಅರೆಸ್ಟ್ ಮಾಡಿದ್ರ? ಅರೆಸ್ಟ್ ಮಾಡಿಲ್ಲ ಸರ್. ಎಷ್ಟು ಜನ ಕೂತವ್ರಲ್ಲಿ? ಅಲ್ಲ ಒಂದು 15 ಜನ ಇದ್ದೀವಿ ಸರ್. ನಾವೆಲ್ಲ ಒಂದು 25 ಜನ ಇದ್ದೀವಿ ಸರ್. ನೋಡಿ, ಶಿರಾ ದಬ್ಬಾಳಿಕೆ ಮಾಡ್ತಾರೆ ಸರ್, ನಮ್ಮನ್ನ ಹೊಡಿತಾರೆ ಸರ್. ಶಿರಾ ತಾಲೂಕಲ್ಲಿ ಗೂಂಡಾರಾಜ್ ಸ್ಥಾಪನೆ ಆಗಿದೆ. ಅದು ಯಾರಿಂದ ಗೂಂಡಾರಾಜ್ ಅಂದ್ರೆ ಪೊಲೀಸ್ನವ್ರನ್ನೇ ಬಿಟ್ಟು ಬೇರೆ ಯಾರೋ ಗುಂಡಾಗಳು ಬಂದು ಗುಂಡ ಮಾಡ್ತಾ ಇಲ್ಲ. ಪೊಲೀಸ್ನವ್ರನ್ನೇ ಬಿಟ್ಟು ಗೂಂಡಾರಾಜ್ ನಡೆಸ್ತಿದ್ದಾರೆ. ಅಮಾಯಕ ರೈತರು 60-70 ವರ್ಷದಿಂದ ಯಾವೊಂದು ಜಾಗದಲ್ಲಿ ಕಲ್ಕೋಟೆ ಸರ್ವೆ ನಂಬರ್ ಎಷ್ಟಪ್ಪ ನಿನ್ ಜಮೀನು? 118ರಲ್ಲಿ ವ್ಯವಸಾಯ ಮಾಡಿಕೊಂಡು ತಲೆತಲಾಂತರದಿಂದ ಅನುಭವದಲ್ಲಿ ಇದ್ರು. ಆ ಜಾಗದಲ್ಲಿ ಇವರು ಸೈಟ್ಗಳು ಮಾಡಬೇಕು ಅಂತ ಹೇಳಿ ಏಕಾಏಕಿ ಲೋಕಲ್ ಅವರು ಅಲ್ಲಿರ್ತಕ್ಕಂಥ ಎಲ್ಲ ಜನ ಏನಿದ್ದಾರೆ ಅವ್ರಿಗೊಂದು ನೋಟಿಸ್ ಕೂಡ ಕೊಡದೆ, ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಅನಧಿಕೃತವಾಗಿ ಅಂಗಡಿಗಳು ಇಟ್ಕೊಂಡ್ರೆ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಖಾಲಿ ಮಾಡಿಸೋ ಕೆಲಸ ಮಾಡ್ತಾರೆ. ಆದರೆ ಈ ವ್ಯವಸ್ಥೆನಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ಅಕ್ರಮ. ಪೊಲೀಸ್ನವ್ರು ಮಾಡ್ತಿರೋದು ಅಕ್ರಮ, ತಾಲೂಕು ಆಡಳಿತ ಮಾಡ್ತಿರೋದು ಅಕ್ರಮ. ಇಂಥ ಅಕ್ರಮ ನಡೆಸೋದಕ್ಕೆ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ, ರೈತರಿಗೆ ಒಂದು ವೇಳೆ ಅಗತ್ಯವಾಗಿ ಜಾಗ ಬೇಕಾಗಿದ್ರೆ ಅವ್ರಿಗೆ ಎಲ್ಲಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡೋದು, ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡಿ ನಂತರ ಅವ್ರನ್ನ ಒಕ್ಕಲೆಬ್ಬಿಸಬೇಕು. ಅದು ಬಿಟ್ಬಿಟ್ಟು ಈಗ ಏಕಾಏಕಿ 100-200 ಜನ ಪೊಲೀಸ್ನವರು ಹೋಗಿ ಅವರ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡಿ 2 ರೈತರು ವಿಷ ಕುಡಿದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವ್ರು ವಿಷ ಕುಡಿದಿದ್ದಾರೆ. ಅವರು ಕಂಡೀಷನ್ ಸೀರಿಯಸ್ ಆಗಿದೆ. ಈ ತಾಲೂಕಿನ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಬಂದಿಲ್ಲ. ಒಬ್ಬ ತಹಶೀಲ್ದಾರ್ ಆಗಲಿ ಅಥವಾ ಪೊಲೀಸ್ ಇಲಾಖೆಯವರಾಗಲಿ ಇಲ್ಲಿ ಯಾವೊಬ್ಬ ಕೂಡ ಅಧಿಕಾರಿ ಕೂಡ ಇಲ್ಲಿ ಇಲ್ಲ. 3 ಗಂಟೆ ಆಗಿದೆ, ಜಮೀನು ಬಿಡ್ಸಕ್ ಹೋಗ್ತಾರೆ, ರೈತ ಸಾಯ್ತಾನೆ ಅಂದ್ರೆ ಆದ್ರೆ ಏನಾಗಿದೆ ಈ ಸರ್ಕಾರಕ್ಕೆ? ಏನಾಗಿದೆ? ಅವ್ರ ಅಪ್ಪಂದ ಮೊಬೈಲು. ಇದೇ ರೀತಿ ರೈತ ಕುಟುಂಬದ ಮೇಲೆ ದಬ್ಬಾಳಿಕೆ ನಡೆಯುವುದನ್ನು ಸಹಿಸಲಾರೆ. ಇದೇ ರೀತಿ ಇದು ಮುಂದುವರೆದರೆ ನಾನು ಹಾಗೂ ನಮ್ಮ ಸಂಸದರಾದ ಗೋವಿಂದ ಕಾರಜೋಳ ಅವರು ಸದಾ ಅನ್ಯಾಯಕ್ಕೊಳಗಾದ ರೈತರ ಜೊತೆ ನಿಲ್ಲಬೇಕಾಗ್ತದೆ ಅಂತ ಎಚ್ಚರಿಸಿದರು. ರಾಜು, ಅಮೋಕ್ ಟಿವಿ, ಶಿರಾ.